ಯಾವ್ದಾರ ಒಂದು ವ್ಯಾಪಾರಕ್ಕೆ ಹೋಗಿ ಮಾಡೋಣ ಅಂದ್ರೆ ಕೇಸಿಗೂ ಅವ್ನು ತಕೊಂಡಾಯ್ತನಿಯ ಅವನು ನಮ್ಮ ಮನೆಯಲ್ಲಿ ಬೀಡಿ ತಗೊಂಡ 6 ತಿಂಗಳಾಗಿದೆ. ಅವ್ನು ಕೊಡ್ತಾ ಇರೋದು 2 ರೂಪಾಯಿಗೆ ಕೊಡ್ತಾ ಇಲ್ವಲ್ಲ. ನಿಮ್ಗೆ ಹೆಂಗೆಲ್ಲ ತಗೋತಾನೆ ಅವನು? ಕೊಡೋದಾದ್ರೆ ಒಂದು ಬೆಲೆ ಕೇಳಿಯ. ಐದಾರಿಗೆ ಕೇಳುತ್ತಿರುವರು ಅಷ್ಟಕ್ಕಾದರೂ ತೆಗೆದುಕೊಳ್ಳಿ ಶೆಟ್ಟರೆ. ಕಣಿಯವರು ಕೇಳ್ತಾರೆ ಅಂಗಡಿ ಬೀಡಿ ದುಡ್ಡೇ ಕೊಡೋದಾದ್ರೆ ಹಿಂಗಯ್ಯ ನಾನು ತಗೋತೀನಿ ನೀನು ಕೊಡ್ತೀನಿ. ಅದರ ಕಮ್ಮಿ ಕೊಡುವುದಿಲ್ಲ ಶೆಟ್ಟರೆ. ಕೊಡೋದೇ ಇಲ್ವೇ ಶೆಟ್ಟರೆ? ಆಯ್ತು ನಮ್ಮ ಮನೇಲಿ ಬಳಸೋಣಲ್ಲ ತಗೊಳ್ಳೋದು ತೆಗೆದುಕೊಳ್ಳಿ ಶೆಟ್ಟರೆ. ಬೇರೆ ಇದು ಎಷ್ಟು ತೂಕ? ಅಯ್ಯೋ ಒಂದೇ ಡಬ್ಬ ಡುಬ್ಬ ಅಂತದಲ್ಲ. ಎಲ್ಲಿ ಬೆಳೆದಿರುವುದೋ ಗೊತ್ತಿಲ್ಲ ಶೆಟ್ಟರೆ. ರಾಜಸ್ಥಾನದಲ್ಲಿ ಬಹುಮಾನವಾಗಿ ಕೊಟ್ಟಿದ್ದರು. ಬೇರೆ ಸಿಹಿಗುಂಬ್ಳು ಇಲ್ಲ ಬತ್ಗುಂಬ್ಳು ಇಲ್ಲ ಬೂದ್ಗುಂಬ್ಳು ಹೇಳಿಯ. ಯಾವ ಕುಂಬಳವೋ ಗೊತ್ತಿಲ್ಲ ಶೆಟ್ಟರೆ. ಶೆಟ್ಟರೆ ರಾಜಸ್ಥಾನದಲ್ಲಿ ಬಹುಮಾನವಾಗಿ ಕೊಟ್ಟಿದ್ದರು ಶೆಟ್ಟರೆ. ಕೇಳ್ಕೊತಾರೆ ರಾಜಸ್ಥಾನದ ದೊಡ್ಡ ಹೇಳಬಾರ್ದು. ರಾಜೇನು ಮನೆ ಮೇಲೆ ಬೆಳೆದಿದ್ದು ಇಲ್ಲ ಬೇರೆ ಬೆಳೆದಿದ್ದು ಇಲ್ಲ ಹಿತ್ತಲ್ಲಿ ಬೆಳೆದಿದ್ದು. ನಮ್ಮಂತ ರೈತರೇ ಮನೆ ಬೆಳೆದಿರುವುದು ಅದಕ್ಕೆ ಬೆಲೆ ಹೇಳಿಲ್ಲ. ಎಲ್ಲಿ ಬೆಳೆದಿರುವುದೋ ಗೊತ್ತಿಲ್ಲ ಶೆಟ್ಟರೆ. ದುಡ್ಡನ್ನು ಕೊಡುವುದಾಗಿ ಕೊಡುವುದು ಶೆಟ್ಟರೆ. ಐದಾಳಿಗೆ ತೆಗೆದುಕೊಳ್ಳಿ ಶೆಟ್ಟರೆ. ಕಡಿಮೆ ಕೊಡೋದೇ ಇಲ್ವೇ? ಇಲ್ಲ ಶೆಟ್ಟರೆ. ಕೊಡೋದೇ ಇಲ್ವೇ? ಇಲ್ಲ ಶೆಟ್ಟರೆ. ತಗೊಳ್ಳ ಯಾವಾಗ ವ್ಯಾಪಾರಕ್ಕೆ ಹೋಗಿದ್ದೆ ಅಲ್ಲಿ ಚಿಲ್ಲರೆ ಕಾಸು ಅದೋ ನೋಡ್ತೀನಿ. ಒಂದಾಣಿ ಮೂರ ಶೆಟ್ಟರೆ ಬಾಕಿ 2 ಆಣೆಯನ್ನು ಕೊಡಿ ಶೆಟ್ಟರೆ. ನೋಡಿಯ ದಲ್ಪ ಸಟ್ರು ಅಂತ ಈ ಬೀದಿಗೆ ಹೋಗ್ಬಿಟ್ಟು ಒಂದು ಕುರ್ಚಿ ಮೇಲೆ ಒಂದು ದೊಡ್ಡ ಹಿಡ್ಕೊಂಡು ಕೂತಾನೆ ನಮ್ಮ ಭಾವ. ಹೌದು ಸ್ವಾಮಿ. ಭಾವ ಕೂತಿದ್ರೆ ಏನ್ ಹೇಳ್ಬೇಕು ಗೊತ್ತಾ? ಏ ಸತ್ಯ ನಿಮ್ಮ ಭಾವ ಕುಂಬಳಕಾಯಿ ತಗೊಂಡಿದ್ದಾರೆ, 3 ಆಣಿ ಕೊಟ್ಟಿದ್ದಾರೆ, 7 ಆಣಿ ಇಸ್ಕೊಂಡು ಹೇಳಿದ್ರು ಅಂತ ಹೌದು ಸ್ವಾಮಿ. ಶೆಟ್ಟರೆ ಅವರ ನಾಮಾಂಕಿತವೇನು ಶೆಟ್ಟರೆ? ಅವರ ನಾಮಾಂಕಿತವೂ ಬೇಕೆ. ದಲ್ಪ ಸಟ್ರು ಅಂತ ಕೂತರು ಹೋಗಯ್ಯ. ಶೆಟ್ಟರೆ ಹೌದು ಸ್ವಾಮಿ. ನಿಮ್ಮ ನಾಮಾಂಕಿತವೇನು ಶೆಟ್ಟರೆ? ನನ್ನ ನಾಮಾಂಕಿತವೂ ನಿನಗೆ ಬೇಕೆ. ಕಟ್ಟಿದ್ದಯ್ಯ ನಮ್ಮಪ್ಪ ಲಿಂಗ ಸಟ್ರು ಅಂತ ಕಟ್ಟಿದ್ರು. ಈಗೇನಾಯ್ತು ಗೊತ್ತಾ? ಕನ್ನ ಮಾಡಿ ಕಟ್ಟೆ ಅಲ್ಲಿ ಕಟ್ಟೆಪುರ ಕಟ್ಟೆ ಇಲ್ಲಿ ಬಳ್ಳು ಕಟ್ಟೆ ಎಲ್ಲರೂ ಕಟ್ಕೊಂಡು ಬಂದೆ. ಕೂಲಿ ಆಗಿರ್ತಾರಲ್ಲ ಅವ್ರಿಗೂ ಸ್ವಲ್ಪ ಕತ್ರಿ ಹಾಕಿ ಇಲ್ಲಿ ತುಂಬಿಕೊಂಡೆ. ಹೇಳ್ಬಿಟ್ರು ಗೊತ್ತೇನಿಯ? ಅಯ್ಯೋ ಇವ್ರು ಲಿಂಗಪ್ಪ ಸಟ್ರಲ್ಲ ನುಂಗಪ್ಪ ಸಟ್ರು ನುಂಗಪ್ಪ ಸಟ್ರು ಅಂತ ಹೆಸರು ಕಟ್ಬಿಟ್ಟಾರೆ ಕನೆಯ. ಅಲ್ಲಿ ಹೋಗಿ ಕೊಡೋದು ಭಯ್ಯ ಕೊಡ್ತೀನಿ. ಪರಮಾತ್ಮ ಶನಿಮ ಏಕ ಅವರ ಇವರ ಹೆಸರನ್ನು ಕೇಳಿದ ಮಾತ್ರದಲ್ಲಿ ನನ್ನ ದುಡ್ಡು ಬಂದಂತಾಯಿತಪ್ಪ ಜಗದೀಶ. ಕೊಡ್ತೀನಿ ಹೋಗಲ್ಲ. ಹೇಳಿ ಬರುವೆನು ಶೆಟ್ಟರೆ. ಹೋಗಯ್ಯ ಅರೆ ಕೊಡ್ತೀನಿ ಹೋಗಯ್ಯ. ಅರೆ ಹೋಗಯ್ಯ ಅಂತಾನೆ. ಶೆಟ್ಟರೆ ನಿಮ್ಮ ಭಾವನವರು ನನ್ನ ಹತ್ರ ಒಂದು ಕುಂಬಳಕಾಯಿಯನ್ನು ತೆಗೆದುಕೊಂಡಿರುವರು, 3 ಆಣೆಯನ್ನು ಕೊಟ್ಟಿರುವರು, ಬಾಕಿ 2 ಆಣೆಯನ್ನು ನಿಮ್ಮ ಹತ್ರ ಇಷ್ಟೊರೆದ್ರು ಶೆಟ್ಟರೆ. ಕಣಯ್ಯ ಪಚಡಿ ಮಾಡ್ಕೊಂಡು ತಿಂದಕ್ಕೆ ಅವರು ಸಾಲ ತೀರ್ಸಕ್ಕೆ ನಾನಯ್ಯ. ಹೋಗ್ಲಿ
ಎಷ್ಟು ಹಣ ಕೊಟ್ಟಿದ್ರಿ ಅವರು? ಮೂರಾಣಿ ಕೊಟ್ಟಿರೋರು ಕೆಟ್ಟರೆ ಕೊಳೆಯಲ್ಲಿ ತೆಗೆದುಕೊಳ್ಳಿ ಕೆಟ್ಟರೆ ಒಂದಾಣಿ ಎರಡಾಣಿ ಮೂರಾಣಿ. ಓಹೋ, ಮೂರಾಣಿ ಕೊಟ್ಟಿದ್ರಯ್ಯ. ಹೌದು ಕೆಟ್ಟರೆ ಕೊರಯ್ಯ ಎಷ್ಟಯ್ಯ? ಒಂದು ಕೊರಯ್ಯ ಎರಡು ಎಷ್ಟಾಯ್ತಯ್ಯ? ಎರಡಾಣಿ ಕೆಟ್ಟರೆ ಮೂರು ಎರಡು ಎಷ್ಟಾಯ್ತಯ್ಯ? 5 ಕೆಟ್ಟರೆ 2 3 ಎಷ್ಟಾಯ್ತಯ್ಯ? 5 ಕೆಟ್ಟರೆ ಹೋಗಯ್ಯ ಕೆಟ್ಟರೆ ನಾನು ಕೊಟ್ಟ ಹಣವನ್ನು ನೀವೇ ತೆಗೆದುಕೊಂಡರಲ್ಲ ಕೆಟ್ಟರೆ ಹೋಗಯ್ಯ. ಕೆಟ್ಟರೆ ನೀವು ಅವರು ಇವರು ಕೇಳಿದ ಮಾತ್ರದಲ್ಲಿ ನನ್ನ ಹಣವೇ ಇಲ್ಲದಂತಾಯ್ತಲ್ಲ ಕೆಟ್ಟರೆ ಹೋಗಯ್ಯ, ವ್ಯಾಪಾರ ಮಾಡೋ ಹೊತ್ತಿನಲ್ಲಿ ಇಟ್ಕೋಬೇಡ. ಇದು ಉಳಿದ ಗಂಟು ಎಲ್ಲಿ ತಿಳ್ಕೊಳ್ಳಯ್ಯ? ಪರಮಾತ್ಮ ಶನಿ ಮಹೇಶ ಅವರ ಇವರ ಕೇಳಿದ ಮಾತ್ರದಲ್ಲಿ ನನ್ನ ಹೇಳುತ್ತೆ ಮುಂಗಟ್ಟು ಅಂತ ಹೇಳ್ತೀಯಲ್ಲ, ಎಲ್ಲಿ ಪಾಠ ಪರಮಾತ್ಮ ಶನಿ ಮಹೇಶ ಒಂದು ಸ್ವಲ್ಪ ಹುಡುಕು ಹೇಳಿದೆ ಅಂಥದ್ರಲ್ಲಿ ನೀನು ಈ ರಾಜ ಬೀದಿಲಿ ಇಷ್ಟೆಲ್ಲ ಕೇಳ್ಕೊಂಡು ಮುಂಗಪ್ಪಟ್ಟಿ ಅಂತ ನನ್ನ ರಾಜ್ಯ ತಗಲ್ಲ. ನನ್ನ ಮುಡಿಯಾದ ಏನು ಉಳ್ಕೋತದಯ್ಯ? ಸಣ್ಣ ಮಾಡಿ ಕಟ್ಟಿದ್ರು ಇದ್ದಾಗೈತದೆ, ಬೆಳ್ಳು ಕಟ್ಟಿದ್ರು ಇದ್ದಾಗೈತೆ. ಯಾಕೆ ಆ ಕಂಡೆ ಕೊಡಕ್ಕಾಗ್ಲಿ ನನಗೆ ಮುಂಗಪ್ಪಟ್ಟಿ ಅಂತ ನಮ್ಮ ಮಾವನವ್ರು ಕೆಟ್ಟರೆ ನಿಮ್ಮ ಭಾವನವರು ನೀವು ತಿಳಿದುಕೊಂಡಿರುವ ಹಣವನ್ನು ಅವರು ಕೊಡುವುದಿಲ್ಲ ಎಂದು ಹೇಳಿದರು ಕೊಟ್ರಿ ಕೊಡಲಿಲ್ಲ ಈಗ ಹೇಳಿ ಕೊಟ್ರಿ ಕೆಟ್ಟರೆ ನೀವು ಕೊಟ್ಟ ಹಣವನ್ನು ಅವರೇ ತಿಳಿದುಕೊಂಡರೂ ಕೆಟ್ಟರೆ ಅದು ಬೇಕಿಲ್ಲ ನಮ್ಗೆ. ನಿಮ್ಗೆ ಹೇಳಿ ಕೊಟ್ರೇನಯ್ಯ? ಒಂದು ಕೆಟ್ಟರೆ ಕೊಡಿ ಹೇಳಿ ಅದು ತೆಗೆದುಕೊಳ್ಳಿ ಕೆಟ್ಟರೆ ಒಂದು ಎರಡು ಸರಿ. ಈಗ ನಾನು ಮೊದಲು ಎಷ್ಟು ಕೊಟ್ಟೆಯ್ಯ? ಮೂರು ಕೆಟ್ಟರೆ ನಮ್ಮ ಭಾವ ಎಷ್ಟು ಕೊಟ್ಟೆಯ್ಯ? ಎರಡಾಣಿ ಕೆಟ್ಟರೆ 2 3 ಎಷ್ಟಯ್ಯ? ಐದಾಣಿ ಕೆಟ್ಟರೆ 3 2 ಎಷ್ಟಯ್ಯ? ಐದಾಣಿ ಕೆಟ್ಟರೆ ಸರಿ ಆಯ್ತದಯ್ಯ. ಲೆಕ್ಕದಲ್ಲಿ ಪರಮಾತ್ಮ ಹೋಗಿದ್ದೀಯ. ಲೆಕ್ಕ ಏನೋ ಸರಿಯಾಯ್ತು ನಾನು ಇಲ್ಲದಂತಾಯ್ತಲ್ಲಪ್ಪ ಕೆಟ್ಟರೆ ಕೇಳ್ಕೊಳ್ಳಯ್ಯ ಹೋಗಿ. ಸ್ವಲ್ಪ ಆಹಾರವನ್ನಾದರೂ ಕೊಡಿ ಕೆಟ್ಟರೆ ಆಹಾರವನ್ನು ಆಹಾರ ಯಾಕೆ ಅಂತ ಹೇಳ್ತಿ? ಹೋಗ್ಬಿಟ್ಟು ಒಂದು ಓಪನ್ ಕಾರ್ಡ್ ಮಾಡ್ಕೊಂಡ್ಬಿಟ್ರೆ ಸತ್ಯದ ವ್ಯಕ್ತಿ ಸಿಗ್ತದಲ್ಲ. ಪರಮಾತ್ಮ ನನ್ನಂತ ಬಡವನಿಗೆ ಕೂಪನ್ ಕಾರ್ಡು ಎಲ್ಲಿಂದ ಬರಬೇಕು ಕೆಟ್ಟರೆ ಅಲ್ಲ ಕಡೆಯ ಮಾಡ್ಕೊಂಡ್ರೆ ಸರಿ ಆಯ್ತದೆ. ಈಗ ಆಹಾರ ದಪ್ಪದ ಕಡೆ ಹೋಗೋಣ ಅಂತ ಹೇಳ್ಬೇಕಲ್ಲ, ಅದು ಬೆಕ್ಕಕ್ಕೆ ಆಯ್ತು. ದಪ್ಪದ ಕಡೆ ಕಾರ್ಡ್ ಹೋಗೋಣ.
ಪಾಪಕ್ಕೆ ಬಿಟ್ಟಿರುವುದಲ್ಲಪ್ಪ ಜಗದೀಶ. ಹಿಂದಿನ ಜಾತಕಗಳೇ ಬರುತ್ತಿರುವು. ನೀರಲಿ ಹಿಂದಿನಂತೆ ಭಿಕ್ಷಾಟನೆಯನ್ನು ಮಾಡಿ ಬರಬೇಕು. ಮುಂದೆ ಕಾಣುವ ಪೇಟ ಬೀದಿಗಾದರೂ ಹೋಗಿ ಭಿಕ್ಷಾಟನೆಯನ್ನು